ದೇವಸ್ಥಾನದಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ತರಕಾರಿ ಸಾಂಬಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ. ನೀವು ಸಹ ಅದೇ ರುಚಿನ ಮನೆಯಲ್ಲಿ ಕೇವಲ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಭಟ್ರು ಮಾಡೋ ಶೈಲಿಲೇ ಸಾಂಬಾರು ರೆಡಿ ಇರುತ್ತೆ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ 100 ಗ್ರಾಮ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೀವು ನಾರ್ಮಲ್ ತೊಗರಿಬೇಳೆ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ನಾನು ಅದಿಲ್ಲದೆ ಇರೋದ್ರಿಂದ ಇದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಬೇಳೆ ಮುಳುಗೋ ಅಷ್ಟು ನೀರನ್ನು ಹಾಕಿ 3 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ಮೈಸೂರು ಬೇಳೆ ಸ್ವಲ್ಪ ಬೇಗನೆ ನುಣ್ಣಗಾಗುತ್ತೆ. ನೀವು ನಾರ್ಮಲ್ ತೊಗರಿಬೇಳೆ ಬೇಕಾದರೆ ಒಂದು 5 ವಿಸಿಲ್ ಬರ್ಸ್ಕೋಬೋದು. ನೋಡಿ, ಕುಕ್ಕರ್ನ ಓಪನ್ ಮಾಡಿ ಸ್ಮ್ಯಾಶರಲ್ಲಿ ಸುಮ್ಮನೆ ಸ್ಮ್ಯಾಶ್ ಮಾಡಿದ್ರೆ ಸಾಕು, ನುಣ್ಣಗೆ ಕಂಪ್ಲೀಟಾಗಿ ಬೆಂದೋಗಿದೆ. ಈ ರೀತಿ ಗಟ್ಟಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಪಕ್ಕಕ್ಕೆ. ಈಗ ಒಂದು ಬಾಣಲೆ ಇಟ್ಟು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ ನಂತರ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದು ಹಾಕೋದ್ರಿಂದ ತುಂಬಾ ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ನಂತರ ಒಂದು 4 ಎಸಳು ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಎಲ್ಲ ಸೇರಿ 4 ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಆದಷ್ಟು ಹಸಿ ಕರಿಬೇವನ್ನು ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಇವೆಲ್ಲವನ್ನು ಫ್ರೈ ಮಾಡ್ತಾ ಈಗ ನಾನು ಒಂದು ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ನಿಮ್ಗೆ ಅಂಗಡಿಲೆಲ್ಲ ಸಿಗುತ್ತೆ. ಹಿಂಗೆ ಹಾಕೋದ್ರಿಂದ ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. 2 ಮೀಡಿಯಮ್ ಸೈಜ್ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊನು ಫ್ರೈ ಮಾಡ್ತಾ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಆಲೂಗಡ್ಡೆ ಹಾಗೂ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅನಂತರ ನಾನು ಇಲ್ಲಿ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಸ್ವಲ್ಪ ಎಳೆದಿರೋದ್ರಿಂದ ನಾನು ಆಲೂಗಡ್ಡೆನ ಹಾಗೂ ಕ್ಯಾರೆಟ್ನ ಫ್ರೈ ಮಾಡಿಕೊಂಡು ಅನಂತರ ಸೇರಿಸಿದ್ದೀನಿ ಅಷ್ಟೇ. 3 ರಿಂದ 4 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ತರಕಾರಿನ ಇಲ್ಲಿ 3 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕಿದ್ದೀನಿ. ಬೇಳೆ ಸಾಂಬಾರಿಗೆಲ್ಲ ಮನೆಯಲ್ಲಿ ಮಾಡಿರ್ತೀವಲ್ಲ ಆ ಪುಡಿನ ಹಾಕಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕಿದ್ದೀನಿ. ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ಸಾಂಬಾರು ಪುಡಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನಂತರ ಇಲ್ಲಿ ಬೇಳೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸಪ್ರೇಟಾಗಿ ಸೇರಿಸೋದ್ರಿಂದ ನಮಗೆ ಸಾಂಬಾರು ಗಟ್ಟಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೊಳ್ಳಿ. ಈಗ ತರಕಾರಿನ ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೋಬೇಕಾಗುತ್ತೆ. ನನಗೆ 8 ರಿಂದ 10 ನಿಮಿಷ ತಗೊಳ್ತು ತರಕಾರಿ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬೇಯೋದಕ್ಕೆ. ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾನಿಲ್ಲಿ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೆ ನೀರಲ್ಲಿ. ಆ ನೀರನ್ನು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಹೇಳ್ದಾಗೆ ಆಲ್ಮೋಸ್ಟ್ 8 ರಿಂದ 10 ನಿಮಿಷ ಆಯಿತು. ಸಾಂಬಾರು ಕನ್ಸಿಸ್ಟೆನ್ಸಿನೂ ನೋಡಿ ಗಟ್ಟಿಯಾಗಿದೆ, ತರಕಾರಿನೂ ಪರ್ಫೆಕ್ಟಾಗಿ ಬೆಂದಿದೆ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನಾವು ನುಗ್ಗೆಕಾಯಿ ಹಾಕಿರೋದ್ರಿಂದ ಸಾಂಬಾರನ್ನ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ನುಗ್ಗೆಕಾಯಿ ಬಾಯಿಗೆ ಸಿಗೋದಿಲ್ಲ, ಅಷ್ಟು ಬೆಂದೋದ್ರೆ ಚೆನ್ನಾಗಿರೋದಿಲ್ಲ. ಇಲ್ಲಿ ನಾನು ಮಾಡಿದ್ದು ಪರ್ಫೆಕ್ಟಾಗಿ ಆಗಿತ್ತು ಅಂತ ಹೇಳ್ಬೋದು. ರೈಸ್ ಜೊತೆ ಸಾಂಬಾರು ಹಾಕ್ಕೊಂಡು ಒಂದು ಹಪ್ಪಳ ಇಟ್ಕೊಂಡು ತಿಂದರೆ ಯಾವುದೋ ದೇವಸ್ಥಾನದಲ್ಲಿ ಅಥವಾ ಹಬ್ಬದ ಫೀಲಿಂಗ್ ಕೊಡುತ್ತೆ ಈ ಸಾಂಬಾರು. ಯೂಶಲಿ ಕುಕ್ಕರಲ್ಲಿ ಬೇಳೆ ತರಕಾರಿ ಎಲ್ಲವನ್ನು ಬೇಯಿಸಿ ಮಾಡ್ತೀವಲ್ಲ, ಅದಕ್ಕೆ ಈ ರುಚಿ ಬರೋದಿಲ್ಲ. ಖಂಡಿತ ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.